ಒಂದ್ ಸತ್ಯ ಹೇಳ್ತೀನಿ, ನೀವು ಅದನ್ನ ಕೇಳಿ ಪಕ್ಕ ಯೋಚನೆ ಮಾಡ್ತೀರಾ. ಸೊ ಯಾವ ಮಾರ್ಕ್ ಶೀಟ್ ನಿಮ್ ಕೈಲಿದೆಯೋ ಅದನ್ನ ಸ್ವಲ್ಪ ಧ್ಯಾನ ಕೊಟ್ಟು ನೋಡಿ. ಅದರಲ್ಲಿ ಮ್ಯಾಥ್ಸ್, ಸೋಷಿಯಲ್, ಸೈನ್ಸ್ ನಂಬರ್ ಅಂತೂ ಬರ್ದಿರುತ್ತೆ. ಆದ್ರೆ ಇದು ಎಲ್ಲೂ ಬರ್ದಿರಲ್ಲ. ನಿಮ್ಮಗ ಎಷ್ಟೊಳ್ಳೆ ಡ್ಯಾನ್ಸರು, ನಿಮ್ಮಗ ಇಷ್ಟೊಳ್ಳೆ ಸಿಂಗರು, ನಿಮ್ಮಗ ಇಷ್ಟೊಳ್ಳೆ ಕ್ರಿಯೇಟರು, ಅವ್ನ ಟ್ಯಾಲೆಂಟ್ ಮೇಲೆ ಅವ್ನ ಎಷ್ಟು ಪ್ರಾಣ ಕೊಡ್ತಾನೆ ಅಂತಾನೂ ಇರಲ್ಲ. ಆ ಪೇಪರ್ ಮಾರ್ಕ್ಸ್ ತೋರಿಸುತ್ತೆ ತನ್ನ ಒಳಗಿರೋ ಸಾಮರ್ಥ್ಯನಲ್ಲ. ಪ್ರತಿ ವರ್ಷನೂ ಈ ಪೇಪರು ಲಕ್ಷಾಂತರ ಜನರ ಮಕ್ಕಳ ಜೀವನನ ಬದಲಾಯಿಸುತ್ತೆ. ಹಾಗೆ ಕೋಟ್ಯಾಂತರ ಜನರ ಮಕ್ಕಳ ನಂಬಿಕೆ, ಅವ್ರಿಗೆ ಬರೋ ಸ್ಕಿಲ್ ನ ಮುಚ್ಚಾಕತ್ತೆ. ಪ್ರತಿ ವರ್ಷ 12,000ಕ್ಕಿಂತ ಜಾಸ್ತಿ ಮಕ್ಕಳು ತಮ್ಮ ಪ್ರಾಣನ ಕೊಡ್ತಾರೆ ಇದ್ರ ಸಲುವಾಗಿ. ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ನಾವು ಫೇಲ್ ಆದ್ವಿ ಅಂತ. ಆದ್ರೆ ಸತ್ಯ ಬೇರೆನೆ ಇದೆ. ಅವ್ರು ಫೇಲ್ ಆಗಿರಲ್ಲ, ಜಸ್ಟ್ ಸಿಸ್ಟಮ್ ಅವ್ರ ನಿಜವಾದ ಟ್ಯಾಲೆಂಟ್ ಅನ್ನ ಗುರುತಿಸಲ್ಲ. ಹೀಗಾಗಿರ್ಬೋದು, ನಿಮ್ಮ ಮಗ ಓದೋದ್ರಲ್ಲಿ ಆವರೇಜ್ ಆಗಿದ್ದು ನಾಳೆ ದೊಡ್ಡ ಮೆಜಿಷಿಯನ್, ಕ್ರಿಯೇಟರು, ಸಿಂಗರು, ಆರ್ಟಿಸ್ಟು ಆಗ್ಬೋದು. ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಪಕ್ಷಿ ಯಾವತ್ತಿದ್ರು ತನ್ನ ಮಕ್ಕಳಿಗೆ ಹಾರೋದನ್ನ ಕಲ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ರೆಕ್ಕೆ ಇರೋದು ಹಾರೋದಕ್ಕೆ ಅಂತ. ಅಂದ್ಮೇಲೆ ತಮ್ಮ ಮಕ್ಕಳಿಗೆ ಒಂದೇ ಲೈನಲ್ಲಿ ನಡೆಸಬೇಡಿ, ಅವ್ರಿಗೆ ಅವ್ರದ್ ರೆಕ್ಕೆ ಬಿಚ್ಚಕ್ ಬಿಡಿ. ಯಾಕಂದ್ರೆ ಪಕ್ಷಿ ಹಾರಾಡಿದ್ರೆ ಸಕ್ಸಸ್ಸು, ಮೀನು ಈಜಾಡಿದ್ರೆ ಸಕ್ಸಸ್ಸು, ಯಾವುದೇ ಪ್ರಾಣಿ ಆಗಿರ್ಲಿ ಫ್ರೀಡಮ್ ಇಂದ ಇದ್ರೆ ಸಕ್ಸಸ್ಸು. ಒಬ್ಬ ವ್ಯಕ್ತಿಗೆ ತನ್ಗಿರೋ ಟ್ಯಾಲೆಂಟೇ ಒಂದು ದೊಡ್ಡ ಆಯುಧ. ಪ್ರತಿಯೊಂದು ತಂದೆ ತಾಯಿನೂ ಅರ್ಥ ಮಾಡ್ಕೊಳ್ಳಿ. ಅಂಡ್ ಈ ರೀಲ್ ಏನಾದ್ರು ಸ್ಟೂಡೆಂಟ್ಸ್ ನೋಡ್ತಿದ್ರೆ ನೀವಿರೋ ಸಿಚುವೇಶನ್ ನ ಹಾರ್ಟ್ ನ ಮೂಲಕ ಕಮೆಂಟ್ ಅಲ್ಲಿ ತಿಳಿಸಿ.